ಅಲ್ಲ, ಅದಕ್ಕೆ ಪ್ರಪೋಸಲ್ಲು ಇಲಾಖೆಯಿಂದ ಬರಬೇಕು. ಪ್ರಪೋಸಲ್ ಬಂದ ತಕ್ಷಣ ಅದಕ್ಕೆ ಈಗಾಗಲೇ ನಾವು ಪ್ರತಿ ವರ್ಷದಲ್ಲೂ ಇಷ್ಟು ಹಣ ಹೊಸ ಕಟ್ಟಡಗಳಿಗೆ ಅಂತೇಳಿ ಅಲೋಕೇಶನ್ ಮಾಡಿರ್ತೀವಿ. ಅದರಲ್ಲಿ ಅದನ್ನು ಪ್ರಯಾರಿಟಿ ಮೇಲೆ ತೊಗೊಳ್ತೀವಿ. ಏನಾಗಿದೆ ಅಂದರೆ ಭಾಳಷ್ಟು ಕಡೆ ಬ್ರಿಟಿಷ್ನವ್ರ ಕಾಲದಲ್ಲಿ ಕಟ್ಟಿದಂಥ ಪೊಲೀಸ್ ಲೈನ್ ಅಂತ ಏನಿರ್ತಾಯಿತ್ತು ಅದೆಲ್ಲವೂ ಕೂಡ ಈಗ ಬೀಳೋ ಹಂತದಲ್ಲಿದೆ. ಇಡೀ ರಾಜ್ಯದಲ್ಲಿದೆ, ನಾಟ್ ನೆಸೆಸರಿಲಿ ಇನ್ ಬ್ಯಾಂಗ್ಳೂರು. ಅದನ್ನು ನಾವು ಹಂತ ಹಂತವಾಗಿ ಅದನ್ನು ಖಾಲಿ ಅಂತೂ ತುಂಬ ಕಡೆ ಖಾಲಿ ಮಾಡಿಸಿದ್ದೀವಿ. ಅದನ್ನು ಒಡೆದಾಕಿ ಹೊಸದಾಗಿ ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತೀವಿ. ಈಗಾಗಲೇ 40% ಈಗ ನಮಗೆ ಸಿಬ್ಬಂದಿಗಳಿಗೆ ಕ್ವಾರ್ಟರ್ಸ್ಗಳು ಸಿಕ್ಕಿದೆ. ಅದನ್ನು ಹೆಚ್ಚೆಚ್ಚು ಮಾಡ್ತಾ ಹೋಗ್ತೀವಿ. ಪೊಲೀಸ್ ಗೃಹ ಅಂತ ಏನೇನು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ಅದರಲ್ಲಿ ನಮಗೆ ಅಂತಿಮವಾಗಿ 80-90% ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಹಂತವಾಗಿ ಪ್ರತಿ ವರ್ಷ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದನ್ನು ನಾನು ಪ್ರಪೋಸಲ್ ಕೇಳ್ಕೊಂಡು ಪ್ರಯಾರಿಟಿ ಮೇಲೆ ಮಾಡಿಕೊಡ್ತೀವಿ. ಪಂಚರಾಜ್ಯಗಳ ಚುನಾವಣೆ ಆದ ನಂತರ ನೀವು ಸಿಕ್ಕಿರಲಿಲ್ಲ ಸರ್, ಅದು ತಮಿಳುನಾಡದಂತೂ ಸ್ಪಷ್ಟ ಬಹುಮತ ಸಿಕ್ಕಂತೆ ಕಾಣ್ತಾ ಇದೆ. ಅದು ಅನ್ಎಕ್ಸ್ಪೆಕ್ಟೆಡ್ ಅಂತ ಅನಿಸ್ತಾ ಇದೆ ಸರ್. ಅನ್ಎಕ್ಸ್ಪೆಕ್ಟೆಡ್ ಅನ್ನೋದಕ್ಕಿಂತ ನಾವು ಅಷ್ಟು ಬೇಗ ಅವರ ಪಾಪ್ಯುಲಾರಿಟಿ ಓಟಾಗಿ ಕನ್ವರ್ಟ್ ಆಗುತ್ತೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಪಾಪ್ಯುಲಾರಿಟಿ ಖಂಡಿತವಾಗಿ ಇದೆ, ಆದರೆ ಓಟಾಗಿ ಕನ್ವರ್ಟ್ ಆಗುತ್ತಾ ಇಲ್ವ ಅನ್ನೋದ್ರ ಬಗ್ಗೆ ಅನೇಕ ವಿಶ್ಲೇಷಣೆ ಆಗಿತ್ತು. ಎಲ್ಲೂ ಕೂಡ ಅದು ಖಂಡಿತವಾಗಿಯೂ ಇಷ್ಟೊಂದು ಪರಿಣಾಮಕಾರಿಯಾಗಿ ಆಗುತ್ತೆ ಅನ್ನೋದನ್ನು ನಾವು ಯಾರೂ ಊಹೆ ಮಾಡಿರಲಿಲ್ಲ. ಜನ ತೀರ್ಮಾನ ಮಾಡಿದ್ದಾರೆ, ವಿಶೇಷವಾಗಿ ಯುವಕರು ಅವರಿಗೆ ಸಹಕಾರ ನೀಡಿದ್ದಾರೆ. ಇದು ಒಂದು ಹೊಸ ಬದಲಾವಣೆ. ಯಾಕೆಂದರೆ ತಮಿಳ್ನಾಡಿನಲ್ಲಿ ದ್ರವಿಡಿಯನ್ ಪಾರ್ಟಿಗಳು ಭಾಳ ದಿವಸದಿಂದ ರೂಲ್ ಮಾಡಿದೆ. ADMK ಮಾಡಿದೆ, DMK ಮಾಡಿದೆ, ಇವ್ರು ಬಿಟ್ಟರೆ ಅವ್ರು ಬಿಟ್ಟರೆ ಇವರು ಅಂತ. ಆ್ಯಂಡ್ ದೇ ವರ್ ಲುಕಿಂಗ್ ಫಾರ್ ಎ ಥರ್ಡ್ ಆಲ್ಟರ್ನೇಟಿವ್. ಅದು ಕಾಂಗ್ರೆಸ್ಸು ನಾವು ಅದನ್ನು ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಒಂದು ವೇಳೆ ನಾವು ಮಾಡ್ಕೊಂಡಿದ್ದಿದ್ರೆ ನಮಗೂ ಅದು ಅನುಕೂಲ ಆಗ್ತಾಯಿತ್ತೋ ಏನೋ ಗೊತ್ತಿಲ್ಲ. ಆದರೆ ನಾವು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಒಂದು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಜನ, ಒಂದು ಥರ್ಡ್ ಆಲ್ಟರ್ನೇಟಿವ್ ಸಿಗಲಿ ಅಂತ. ಅದ್ರ ಜೊತೆಗೆ ಇದು ಪಾಪ್ಯುಲಾರಿಟಿ ಪ್ಲಸ್ ಯಂಗರ್ ಜನ್ರೇಷನ್ನು ಹೊಸ ಬದಲಾವಣೆಯನ್ನು ನೋಡ್ತಾ ಇದ್ದಿದ್ದು ಎಲ್ಲ ಸೇರಿ ಒಟ್ಟಾರೆ ಆ ರೀತಿ ಆಗಿದೆ ಅಂತೇಳಿ ಅನಿಸುತ್ತೆ. DMK ಜೊತೆ ಹೋಗೋ ಅವಕಾಶ ಕಾಂಗ್ರೆಸ್ ಪಕ್ಷಕ್ಕೂ ಇತ್ತು, ಆದರೆ ಎಲ್ಲೊಂದು ಕಡೆ DMK ಜೊತೆ ಮೈತ್ರಿ ಮುಂದುವರಿಸಿ ಏನಾದರೂ ಎಡವಟ್ಟು ಮಾಡ್ಕೊಂತ ಅಲ್ಲ, ಹೈಕಮಾಂಡ್ನವರು ಅದನ್ನು ಯಾವ ದೃಷ್ಟಿಯಿಂದ ಅವರು ಆ ಥರ ತೀರ್ಮಾನ ತೊಗೊಂಡಿದ್ದಾರೆ ನೋಡಬೇಕು. ಯಾಕೆಂದರೆ DMK ಅವ್ರ ಜೊತೆ ಭಾಳ ದಿವಸದಿಂದ ನಮ್ಮ ಪಕ್ಷ ಅಲ್ಲಿ ಅಲಯನ್ಸಲ್ಲಿ ಇದ್ದಿದ್ದರಿಂದ ಓಲ್ಡ್ ಅಲಯನ್ಸ್ ಅಂತೇಳಿ ಮುಂದುವರಿಸಿದ್ದಾರೆ. ಬದಲಾವಣೆ ಮಾಡಬೇಕು ಅಂಥೇಳಿ ಏನಾದರೂ ತೀರ್ಮಾನ ಮಾಡಿದರೆ ರಾಹುಲ್ ಗಾಂಧಿಯವರು ಮತ್ತು ಖರ್ಗೆ ಸಾಹೇಬರು, ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರು, ಮೇಡಮ್ ಸೋನಿಯಾ ಗಾಂಧಿಯವರು ಅವರೆಲ್ಲ ತೀರ್ಮಾನವನ್ನು ಮಾಡ್ಬೋದಾಗಿತ್ತು. ಆದರೆ ಅದು ಆ ಸಂದರ್ಭದಲ್ಲಿ ನಾನು ಹೇಳಿದಾಗೆ ಮೊದಲೇ ಓಲ್ಡ್ ಅಲೈ ಅಂತ ಏನಾದರೂ ಕಂಟಿನ್ಯೂ ಮಾಡಿದರು ಅಂತ ಅನಿಸುತ್ತೆ. ಸರ್, ಶೃಂಗೇರಿ ಕ್ಷೇತ್ರದ ವಿಚಾರ ಬಗ್ಗೆ ಜೀವರಾಜ್ ಅವರಿಗೆ ಈಗ ಚುನಾವಣಾ ಆಯೋಗ ಗೆದ್ದಿದೆ ಅಂತ ಕೊಟ್ಟಿದೆ, ಬಟ್ ಸ್ಪೀಕರ್ ಅವರು ಪ್ರಮಾಣ ವಚನ ಬೋಧಿಸ್ತಾ ಇಲ್ಲ ಅಂತ ರಾಜ್ಯಪಾಲರಿಗೆ BJP ಅವರು ದೂರು ಕೊಟ್ಟಿದ್ದಾರೆ ಸರ್. ಸೊ ನಿನ್ನೆ CM ಸುದ್ದಿಗೋಷ್ಠಿ ಮಾಡಿ ಓಟ್ ಡಕಾಯಿತಿನ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲ, ಓಟ್ನಲ್ಲಿ ಮ್ಯಾನಿಪ್ಯುಲೇಷನ್ ಆಗಿರೋದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದರು. ಅದು ಕೇಸ್ ತೊಗೊಂಡು FIR ರಿಜಿಸ್ಟರ್ ಮಾಡಿದ್ದೇವೆ. ಆ FIRಗೂ ಕೂಡ ನಿನ್ನೆ ಕೋರ್ಟಲ್ಲಿ ಸ್ಟೇ ಕೊಟ್ಟಿದ್ದಾರೆ. 2 ದಿವಸದ ನಂತರ ಮತ್ತೆ ಅದು ಟೈಮ್ ಕೊಟ್ಟಿದ್ದಾರೆ, ಕೋರ್ಟಲ್ಲಿ ಬರುತ್ತೆ. ಏನು ತೀರ್ಮಾನ ಆಗುತ್ತೆ ಅಂತ ನೋಡಿದ್ವಿ, ಅದ್ರ ಮೇಲೆ ನಾವು ತೀರ್ಮಾನ ಮಾಡ್ತೀವಿ ಯಾವುದು FIR ಬಗ್ಗೆ. ಆದರೆ ಎಲೆಕ್ಷನ್ ಕಮಿಷನ್ನವರು ಈಗಾಗಲೇ ಡಿಕ್ಲೇರ್ ಮಾಡಿ ಸರ್ಟಿಫಿಕೇಟು ಕೂಡ ಕೊಟ್ಬಿಟ್ಟಿದ್ದಾರೆ. ಆದ್ದರಿಂದ ಅದ್ರ ಬಗ್ಗೆ ಮತ್ತೆ ರಾಜೀವ್ ಗೌಡರು ಕೋರ್ಟಿಗೆ ಹೋಗ್ತಾರಾ ಏನು ಅದನ್ನು ನೋಡಬೇಕು. ಚುನಾವಣಾಧಿಕಾರಿಗಳು ಕಂಪ್ಲೇಂಟ್ ಕೊಡದೇನೆ ಜೀವರಾಜ್ ಮೇಲೆ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಮೇಲೆ ಪೊಲೀಸ್ ತನಿಖೆ ಏನಾದರೂ ಆಗುತ್ತೆ ಸರ್? ಅಲ್ಲ, ಅದನ್ನೇ ತೊಗೊಂಡಿದ್ದೀವಲ್ಲ, FIR ಅದನ್ನೇ ತೊಗೊಂಡಿದ್ದೀವಿ. ಕಂಪ್ಲೇಂಟ್ ಅಫಿಷಿಯಲ್ಸ್ ಕೊಟ್ಟಿಲ್ಲ, ಅವರು ರಾಜಗೌಡರು ಮತ್ತು ಅವ್ರ ಕಡೆ ಮುಖಂಡರುಗಳು ಕೊಟ್ಟಿರೋಂಥ ಕಂಪ್ಲೇಂಟು ಅದನ್ನು ರಿಜಿಸ್ಟರ್ ಮಾಡಿದ್ದಾರೆ. ಅವಲಿ ಅವಕಾಶ ಏನು, ಯಾರು ಕಂಪ್ಲೇಂಟ್ ಕೊಟ್ಟರೆ ತೊಗೊಳ್ತಾರೆ. CM ಹೇಳಿದ್ದಾರೆ ಕ್ರಿಮಿನಲ್ ಕಾನ್ಸ್ಪಿರಸಿ ಆಗಿದೆ, ಹಾಗಾಗಿ ನಾವು ಇದು ಮಾಡ್ತಾ ಇದ್ದೀವಿ ಅಂತ ಹೇಳಿ. ನೇರವಾಗಿ ಎಲೆಕ್ಷನ್ ಕಮಿಷನ್ ಮೊರೆ ಹೋಗ್ಬೋದಿತ್ತಲ್ವಾ ಅನ್ನುವಂಥ ಪ್ರಶ್ನೆ. ಅಲ್ಲಲ್ಲ, ಇದೇ ಬೇರೆ ಅದೇ ಬೇರೆ. ಇದು ಪ್ರೈವೇಟ್ ಕಂಪ್ಲೇಂಟ್. ಇದು ಪೊಲೀಸಿಗೆ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟು ಪೊಲೀಸ್ ಇಲಾಖೆಗೆ ಇನ್ವೆಸ್ಟಿಗೇಷನ್ಗೆ ಸಂಬಂಧಪಟ್ಟ ಎನಿ ಕಂಪ್ಲೇಂಟ್ ಕ್ಯಾನ್ ಬಿ ಹಾನರ್ಡ್. ಅದರದ್ದೇನಿಲ್ಲ. ಎಲೆಕ್ಷನ್ ಕಮಿಷನ್ದು ಅವರು ಮಾಡಿರ್ತಕ್ಕಂಥ ಪ್ರೊಸೀಜರಲ್ಲಿ ಇದ್ರ ಬಗ್ಗೆ ಅದನ್ನು
ಆ ಇದೇ ಬೇರೆ. ಆ್ಯಂಡ್ ಮಿಸ್ಟರ್ ರಾಹುಲ್ ಗಾಂಧಿ ಮೇಡಮ್ ಕುರ್ಚಿ ಕಿತ್ತಾಟ ಕೇರಳಕ್ಕೂ ಈಗ ಹರಡುತ್ತಾ ಅನ್ನೋದು, ಯಾಕಂದರೆ CMಗೆ 3 ಜನ ಕ್ಯಾಂಡಿಡೇಟು, ಹೈಕಮಾಂಡ್ಗೆ ಮೊದಲೇ ಕರ್ನಾಟಕದ್ದು ಬಗೆಹರಿಸೋದು ಈಗ ಪೈಪ್ಲೈನಲ್ಲಿದೆ, ಎರಡನೇದು ಕೂಡ ಸ್ಟಾರ್ಟ್ ಆಗ್ತಿದೆ. ನೋಡಿ, ಒಂದು ಸರ್ಕಾರ ಬಂದಾಗ ಕೆಲವು ಸಂದರ್ಭದಲ್ಲಿ 2-3 ಜನ ಮುಖಂಡರುಗಳಿದ್ದಾಗ ತೀರ್ಮಾನ ಮಾಡೋದು ಟೈಮ್ ತೊಗೊಳುತ್ತೆ. ಇದು ಒಂದು ಪ್ರೊಸೀಜರು. ಈಗ 3 ಜನ 4 ಜನ ಅಲ್ಲಿರುವಾಗ ನ್ಯಾಚುರಲಿ ಹೈಕಮಾಂಡ್ನವ್ರಿಗೆ ತೀರ್ಮಾನ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ. ಆದರೂ ಮಾಡಲೇಬೇಕಲ್ಲ, ಮಾಡ್ತಾರೆ. ಸರ್, ಈಗ ರಾಜ್ಯದ ವಿಚಾರಕ್ಕೆ ಬರೋದಾದರೆ ಸರ್, ಈಗ ಚುನಾವಣೆ ಎಲ್ಲ ಮುಗೀತು. ಕೆಲವರೆಲ್ಲರೂ ಒನ್ ಟೈಮ್ ಹಿರಿಯ ಶಾಸಕರು ಹೋಗಿದ್ರು, ಮತ್ತೆ ಹೋಗ್ಲಿಕ್ಕೆ 10ನೇ ತಾರೀಕು ಹೋಗ್ಲಿಕ್ಕೆ ಎಲ್ಲ ರೆಡಿ ಆಗಿದ್ದಾರೆ. ಸೊ ಗೊಂದಲಗಳಿಗೆ ಪರಿಹಾರ ಆಗುತ್ತಾ ಈಗಲಾದ್ರೂ ಅಂತ ರಾಜ್ಯದ್ದು CM ಗೊಂದಲ ಮತ್ತು ಶಾಸಕ? ನೋಡಿ, ಗೊಂದಲ ಬಗೆಹರಿಲೇಬೇಕು. ನಮ್ಮ ಉದ್ದೇಶ ಇರೋದು ಆಡಳಿತದ ಮೇಲೆ ಪರಿಣಾಮ ಆಗಬಾರ್ದು ಅನ್ನೋದಷ್ಟೇ. ಅದಕ್ಕಾಗಿ ಈಗ ಗೊಂದಲ ಬಗೆಹರಿಲೇಬೇಕು. ಬಗೆಹರಿಸ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಸರ್, ಅಂದರೆ ಪದೇ ಪದೇ ನಾವು ಕೇಳಿದ್ದೀವಿ, ಬಟ್ ಇವತ್ತು ಒತ್ತಡ ಹೇರಿದ್ದಾಯಿತು, ರಿಕ್ವೆಸ್ಟ್ ಮಾಡಿದ್ದಾಯಿತು, ನಾಜೂಕಾಗಿ ಹೇಳಿದ್ದಾಯಿತು, ಗೊಂದಲ ಇಲ್ಲ ಅಂತ ಬಹಿರಂಗವಾಗಿ ಹೇಳಿದ್ರು ಅಂತರಂಗದಲ್ಲಿ ಗೊಂದಲ ಇದ್ದೇ ಇದೆ. ಅದು ಖಂಡಿತವಾಗಿಯೂ ಆಡಳಿತದ ಮೇಲೆ ದುಷ್ಪರಿಣಾಮ ಬೀರದೇ ಇರೋ ಥರ ನೀವುಗಳೆಲ್ಲ ನೋಡ್ಕೊಳ್ತಾ ಇದ್ದೀರಾ. ಬಟ್ ಇಟ್ ಹ್ಯಾಸ್ ಟು ಕಮ್ ಟು ಅನ್ ಎಂಡ್ ಅಂತ ಅನ್ಸಿದಿಲ್ಲ ಸರ್? ಅವ್ರಿಗೆ ಗೊತ್ತಿದ್ರು ಇದನ್ನು ವೈ ಆರ್ ದೇ ಡಿಲೇಯಿಂಗ್ ಇಟ್? ಬಗೆಹರಿಸದೇ ಇರುವಂಥ ಗೊಂದಲ ಅಲ್ವೇ ಅಲ್ಲ. ಬಗೆಹರಿಸೋದಕ್ಕೆ ಅವರಿಗೆ ಈಗ ಚುನಾವಣೆಯಲ್ಲಿ ಬ್ಯುಸಿ ಇದ್ದರು. ಈಗ ಚುನಾವಣೆ ಮುಗಿದಿದೆ. ನನಗೆ ವಿಶ್ವಾಸ ಇದೆ ಆದಷ್ಟು ಶೀಘ್ರವಾಗಿ ಒಂದು ಹಂತಕ್ಕೆ ಬರುತ್ತೆ ಇದು ಅಂತ ಹೇಳಿ. ಯಾಕೆಂದರೆ ನಾನು ಹೇಳಿದಾಗೆ ನಮಗೆ ಬೇಕಾಗಿರೋದು ಆಡಳಿತ ಮುಖ್ಯ. ಆಡಳಿತ ಜನಗಳಿಗೆ ನೀವು ಕಿತ್ತಾಟ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿಯಪ್ಪ, ನಮ್ಗೆ ಆಡಳಿತ ಮುಖ್ಯ, ಕಾರ್ಯಕ್ರಮ ಮುಖ್ಯ ಅನ್ನುವಂಥದ್ದು ಸಂದರ್ಭ. ಅದಕ್ಕೋಸ್ಕರ ಬೇಗ ಬಗೆಹರಿಸ್ತಾರೆ ಅಂತ ಅಂದ್ಕೊಳ್ತೀನಿ. ಪುನರಚನೆಗೆ ನಿಮ್ಮ ಒಪ್ಪಿಗೆ ಇದೆಯಾ ಸರ್? ಪುನರಚನೆ ಆಗಬೇಕು ಅಂತ ಅನೇಕ ಜನ ಶಾಸಕರು. ನಾವು ಹೇಳುವಂಥ ವಿಚಾರಗಳಲ್ಲ ಇವು. ನಾವು ಹೆಂಗೆ ಹೇಳೋಕ್ಕಾಗತ್ತೆ? ನನ್ನ ಅಭಿಪ್ರಾಯ ಹೇಳಿಬಿಟ್ರೆ ಅದ್ರೇನು ಏನಾಗುತ್ತೆ? ಅದು ಅವ್ರಿಗೆ ಬಿಟ್ಟಿದ್ದು. ಮುಖ್ಯಮಂತ್ರಿಗಳು, ಅಧ್ಯಕ್ಷರು, ಹೈಕಮಾಂಡ್ನವರು ಇವರೆಲ್ಲ ಕೂತ್ಕೊಂಡು ನಾವು ಹಿಂದೆ ಎಲ್ಲ ನೋಡಿದ್ದೀವಲ್ಲ. ಕಳೆದ 40 ವರ್ಷದಲ್ಲಿ ನಾನು ಕೂಡ ಅನೇಕ ಇಂಥ ಸಂದರ್ಭಗಳನ್ನ ನೋಡಿದ್ದೇನೆ. ತೀರ್ಮಾನ ಮಾಡ್ತಾರೆ. ಸ್ವಲ್ಪ ಕೆಲವು ಸಂದರ್ಭದಲ್ಲಿ ಟೈಮ್ ತೊಗೊಳುತ್ತೆ. ನಮ್ಮ ಕೇಸು ಈಗ ಹಂಗಾಗಿದೆ. ಅದರಿಂದ ಈಗ ಬಗೆಹರಿಸ್ತಾರೆ ಅಂತ ವಿಶ್ವಾಸ ಇದೆ ನನಗೆ. ಖರ್ಗೆ ಅವ್ರನ್ನ ನೀವು ರಾಜ್ಯ ರಾಜಕಾರಣಕ್ಕೆ ಆಹ್ವಾನ ಕೊಟ್ಟಿದ್ರಿ. ಸತೀಶ್ ಜಾರಕಿಹೊಳಿ ಸೇರಿದಂತೆ ಬಹುತೇಕರು ಕೂಡ ಅದನ್ನೇ ಒತ್ತಾಯ ಮಾಡ್ತಿದ್ದಾರೆ. ರಾಯರೆಡ್ಡಿ ಕೂಡ ನೆಕ್ಸ್ಟ್ ಆಪ್ಷನ್ ಸಿದ್ದರಾಮಯ್ಯ ಬಿಟ್ಟರೆ ಅವರೇ ಅಂತ ಅನ್ನುವಂಥ ಮಾತುಗಳು. ಇಲ್ಲ, ನಾವೆಲ್ಲ ನಮ್ಮ ಅಭಿಪ್ರಾಯಗಳು ಹೇಳ್ತೀವಿ. ಆದರೆ ಅಂತಿಮವಾಗಿ ತೀರ್ಮಾನ ಮಾಡೋರು ಹೈಕಮಾಂಡ್ ಅಲ್ವಾ? ಅವರೇನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ಏನೇ ತೀರ್ಮಾನ ತೊಗೊಳ್ಳಿ, ಅವ್ರು ಏನೇ ತೀರ್ಮಾನ ತೊಗೊಂಡ್ರು ನಾವೆಲ್ಲ ಬದ್ಧವಾಗಿರ್ತೀವಿ. ಈ ನಾಯಕತ್ವ ಕಿತ್ತಾಟಕ್ಕೆ ಸರ್ ಖರ್ಗೆ ಅವರ ಆಗಮನ ಒಂದು ಪರಿಹಾರ ಸರ್? ನಾನು ಹೇಳಿದ್ನಲ್ಲ, ನೀವು ಯಾವುದೇ ರೀತಿಯಲ್ಲಿ ಪ್ರಶ್ನೆ ಹಾಕಿದರೂ ಕೂಡ ಉತ್ತರ ಒಂದೇ, ಹೈಕಮಾಂಡ್.